ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಟಾಪಿಕ್ ಏನು ಅಂದರೆ, ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರ, ಮತ್ತೆ ಅದ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋ 100% ಟಾಪಿಕ್ಸ್ ಕೋಲ್ಗೇಟು, ಪೆಪ್ಸೋಡೆಂಟು, ಡೆಟಾಲ್ ಅವರೇ 99.9% ಜಮ್ಸ್ ಅಂತಲೇ ಕೊಂಡು ಅಡ್ವರ್ಟೈಸ್ ಮಾಡೋದು. ಓಕೆ, ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋ 99% ಆಫ್ ದ ಟಾಪಿಕ್ಸ್ ನಿಮ್ಗೆ ಗೊತ್ತಿರಲ್ಲ. Until and unless you're a genius, which I don't think so. Let's start. Before we get into the details, ಬೇಗ ಈ ವಿಡಿಯೋ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ನಮ್ಮ ಯೂನಿವರ್ಸ್ ಎಷ್ಟು ದೊಡ್ಡದು ಅಂತ. ಫಸ್ಟ್ ಆಫ್ ಆಲ್ ಇದೆಲ್ಲ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ದ ಬಿಗ್ ಬ್ಯಾಂಗ್ ಥಿಯರಿ. ಈ ಶೋ ಅಲ್ಲ, ಇದು 13.8 ಬಿಲಿಯನ್ ಇಯರ್ಸ್ ಅಂದ್ರೆ 1380 ಕೋಟಿ ವರ್ಷಗಳ ಹಿಂದೆ ಒಂದು ಎಕ್ಸ್ಪ್ಲೋಷನ್ ಆಯ್ತು. ಆ ಎಕ್ಸ್ಪ್ಲೋಷನ್ ಇಂದ ಸ್ಟಾರ್ಟ್ ಆಗಿದ್ದೆ ಈ ನಮ್ಮ ಯೂನಿವರ್ಸ್. ಬಿಗ್ ಬ್ಯಾಂಗ್ ಥಿಯರಿಗೂ ಮುಂಚೆ ಏನಿತ್ತು ಅನ್ನೋದನ್ನ ಸೈಂಟಿಸ್ಟ್ಗಳು ಎಕ್ಸಾಕ್ಟ್ ಆಗಿ ಕಂಡುಹಿಡಿಯಕ್ ಆಗಿಲ್ಲ. ಸೊ ಪೊಲಿಟಿಷಿಯನ್ಸ್ ಪಬ್ಲಿಕ್ ನ ಇಗ್ನೋರ್ ಮಾಡ್ದಂಗೆ ನೀವು ಇದನ್ನ ಇಗ್ನೋರ್ ಮಾಡ್ಬಿಡಿ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾವೆಲ್ಲರೂ ಇರೋದು ಭೂಮಿ ಮೇಲೇನೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಭೂಮಿ ನಮ್ಮ ಸೋಲಾರ್ ಸಿಸ್ಟಮ್ ನ ಒನ್ ಆಫ್ ದ ಪ್ಲಾನೆಟ್. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಗ್ರಹಗಳಿವೆ ಅಂದ್ರೆ ತಪ್ಪು. ಇನ್ಫ್ಯಾಕ್ಟ್ ನವಗ್ರಹ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೆ ಸೈಂಟಿಸ್ಟ್ಗಳು ಪ್ಲೂಟೋನ ಡ್ವಾರ್ಫ್ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡಿ ಸೋಲಾರ್ ಸಿಸ್ಟಮ್ ಇಂದ ರಿಮೂವ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಆಮೇಲೆ ಮಾತಾಡೋಣ. ಕರೆಂಟ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರೋದು ಬರೀ 8 ಗ್ರಹಗಳಷ್ಟೇ. ಹಿಂದಿನ ಕಾಲದಲ್ಲಿ ಕಣ್ಣು ಕಾಣಿಸಿದ್ದನ್ನೆಲ್ಲ ಗ್ರಹಗಳು ಅಂತ ಇಷ್ಟ ಬಂದಂಗೆ ಹೆಸರಿಟ್ಟು ಪಂಚಾಂಗ ಬರ್ದಿದ್ದಾರೆ. ಕಾಮಿಡಿ ಏನಪ್ಪಾ ಅಂದ್ರೆ, ಸೂರ್ಯ ಚಂದ್ರನ್ ಕೂಡ ಗ್ರಹಗಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಆಕ್ಚುಯಲ್ ಗ್ರಹಗಳಾಗಿರೋ ಯುರೇನಸ್ ಮತ್ತೆ ನೆಪ್ಟ್ಯೂನ್ ನ ಲೆಕ್ಕ ಕೂಡ ಹಾಕೊಂಡಿಲ್ಲ. ಯಾಕಂದ್ರೆ ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಯುರೇನಸ್ ಮತ್ತೆ ನೆಪ್ಟ್ಯೂನ್ ಕಾಣಕ್ ಚಾನ್ಸ್ ಇಲ್ಲ. ಟೆಲಿಸ್ಕೋಪ್ ಕಂಡುಹಿಡಿಯೋವರೆಗೂ ಯುರೇನಸ್ ಮತ್ತೆ ನೆಪ್ಟ್ಯೂನ್ ಅನ್ನೋ ಪ್ಲಾನೆಟ್ಸ್ ಇದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಇದು ನಮ್ಮ ಸೋಲಾರ್ ಸಿಸ್ಟಮ್. ಭೂಮಿ ಹೇಗೆ ನಮ್ಮ ಸೋಲಾರ್ ಸಿಸ್ಟಮ್ನ ಒಂದು ಪುಟ್ಟ ಭಾಗನೋ, ಅದೇ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಮಿಲ್ಕಿ ವೇ ಅನ್ನೋ ಈ ಗ್ಯಾಲಕ್ಸಿಯ ಒಂದು ಸಣ್ಣ ಭಾಗ. ಇಲ್ಲಿ ಕಾಣಿಸ್ತಾ ಇರೋ ಪ್ರತಿ ಚುಕ್ಕೆ ಕೂಡ ಒಂದು ಸ್ಟಾರ್. ಇಲ್ಲಿ ಈ ಸಣ್ಣ ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಭೂಮಿ. ಭೂಮಿಯಿಂದ ನಮ್ಮ ಗ್ಯಾಲಕ್ಸಿಯ ಸೆಂಟರ್ಗೆ ಹೋಗೋಕೆ ಎಷ್ಟು ಟೈಮ್ ಬೇಕು ಗೊತ್ತಾ? ಜಸ್ಟ್ 26,000 ವರ್ಷ. ಅದು ಲೈಟ್ ಸ್ಪೀಡಲ್ಲಿ ಹೋದ್ರೆ. ಸ್ಪೀಡ್ ಆಫ್ ಲೈಟ್ ಎಷ್ಟು ಗೊತ್ತಾ? ಜಸ್ಟ್ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಅಂದ್ರೆ ಚಿಟ್ಕೆ ಹೊಡೆಯೋಷ್ಟೊತ್ತಿಗೆ ಚಂದ್ರ ಮೇಲೆ ಹೋಗ್ಬೋದು, ವಾಪಸ್ಸು ಬರ್ಬೋದು. ಈ ಸ್ಪೀಡಲ್ಲಿ ಹೋದ್ರೇ 26,000 ವರ್ಷ ಬೇಕು ಭೂಮಿಯಿಂದ ಸೆಂಟರ್ ಆಫ್ ದ ಗ್ಯಾಲಕ್ಸಿಗೆ ಹೋಗೋಕ್ಕೆ. ನಮ್ಮ ಗ್ಯಾಲಕ್ಸಿ ಥರನೇ ಇನ್ನೂ ಎಷ್ಟೋ ಕೋಟಿಗಟ್ಟಲೆ ಗ್ಯಾಲಕ್ಸಿಗಳಿದೆ. ನಮ್ಮ ಅಕ್ಕಪಕ್ಕ ಇರೋ ಗ್ರೂಪ್ ಆಫ್ ಗ್ಯಾಲಕ್ಸೀಸ್ನ ದ ಲೋಕಲ್ ಗ್ರೂಪ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇರೋ ಪ್ರತಿಯೊಂದು ಚುಕ್ಕೆನೂ ಒಂದೊಂದು ಗ್ಯಾಲಕ್ಸಿ. ಇದನ್ನೇ ವರ್ಗೋ ಸೂಪರ್ ಕ್ಲಸ್ಟರ್ ಅಂತಾರೆ. ಇಷ್ಟು ದೊಡ್ಡ ವರ್ಗೋ ಸೂಪರ್ ಕ್ಲಸ್ಟರೇ ನಮ್ಮ ಯೂನಿವರ್ಸ್ ನ ಒಂದು ಪುಟ್ಟ ಭಾಗ. ಇದೇ ಅಬ್ಸರ್ವಬಲ್ ಯೂನಿವರ್ಸ್. ಸದ್ಯಕ್ಕೆ ಸೈಂಟಿಸ್ಟ್ಗಳು ಇಷ್ಟು ಮಾತ್ರನೇ ಕಂಡುಹಿಡಿಯಕ್ಕಾಗಿರೋದು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಮನುಷ್ಯ ಎಷ್ಟು ಚಿಕ್ಕೋನಲ್ವಾ? ಬಟ್ ಆದ್ರೂ ಅವನ ಈಗೋ, ಆಸೆ, ಅಹಂಕಾರ, ಕೋಪ, ದ್ವೇಷಕ್ಕೇನು ಕಡಿಮೆ ಇಲ್ಲ. ಹಿಂಗೆ ಫಿಸಿಕ್ಸ್ ಟು ಫಿಲಾಸಫಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ಪ್ಲೂಟೋ. ಪ್ಲೂಟೋನ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಬ್ಯಾನ್ ಮಾಡಕ್ಕೆ ಕಾರಣ ಏನು ಅಂದ್ರೆ, ಪ್ಲೂಟೋ ದಾರಿ ತಪ್ಪಿದ ಮಗನ್ ತರ ಮೈ ಲೈಫ್ ಮೈ ರೂಲ್ಸ್ ಅನ್ಕೊಂಡು ಇಷ್ಟ ಬಂದಂಗೆ ಓಡಾಡಕ್ ಸ್ಟಾರ್ಟ್ ಮಾಡ್ದ. ಪ್ರತಿ ಪ್ಲಾನೆಟ್ಗೂ ಅದರದೇ ಆದಂತ ಆರ್ಬಿಟ್ ಅಂದ್ರೆ ದಾರಿ ಅನ್ನೋದಿರುತ್ತೆ. ಬಟ್ ಪ್ಲೂಟೋ ನೆಪ್ಟ್ಯೂನ್ ಆರ್ಬಿಟ್ ಒಳಗೆ ಬರ್ತಾ ಇತ್ತು. ಅದರಿಂದ ಪ್ಲೂಟೋನ ಡ್ವಾರ್ಫ್ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡಿ ಸೋಲಾರ್ ಸಿಸ್ಟಮ್ ಇಂದ ಬಹಿಷ್ಕಾರ ಹಾಕಿದ್ರು. ಪ್ಲೂಟೋ ನೆಪ್ಟ್ಯೂನ್ ದಾರಿಗೆ ಬಂದ್ರೆ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್
ಆ ಎರಡು ಪ್ಲಾನೆಟ್ ಕ್ಲಾಶ್ ಆಗುತ್ತಾ ಅನ್ನೋ ಡೌಟ್ ಬಂತು. ರಿಸರ್ಚ್ ಮಾಡಿ ನೋಡಿದ್ಮೇಲೆ ಗೊತ್ತಾಗಿದ್ದು ಏನಂದ್ರೆ ಅವೆರಡು ಕ್ಲಾಶ್ ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ಲೂಟೋ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ನೆಪ್ಟ್ಯೂನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಸೂರ್ಯ ಪೂರ್ವದಲ್ಲಿ ಹುಟ್ಟೋದು, ಪಶ್ಚಿಮದಲ್ಲಿ ಮುಳುಗೋದು ಅನ್ನೋದೇ ತಪ್ಪು. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ, ಭೂಮಿ ತಿರುಗೋದು. ಮನುಷ್ಯ ಅವನ್ ಕನ್ವೀನಿಯನ್ಸ್ಗೋಸ್ಕರ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡ್ದಂಗೆ ಲಾ ಆಫ್ ಫಿಸಿಕ್ಸ್ ನು ಬ್ರೇಕ್ ಮಾಡಿಟ್ಟಿದ್ದಾನೆ. ನಮ್ಮ ಸೋಲಾರ್ ಸಿಸ್ಟಮ್ ನ ಎಲ್ಲಾ ಗ್ರಹಗಳು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆದ್ರೆ ವೀನಸ್ ಅಲಿಯಾಸ್ ಶುಕ್ರ ಗ್ರಹ ಮಾತ್ರ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ, ಅಂದ್ರೆ ಉಲ್ಟಾ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಪ್ರಕಾರ ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ವೀನಸ್ ಈ ರೀತಿ ಉಲ್ಟಾ ರೊಟೇಟ್ ಆಗ್ತಿರೋದ್ರ ರಿಸಲ್ಟ್ ಏನು ಅಂದ್ರೆ, ಇದನ್ನ ಭೂಮಿಯ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಭೂಮಿ ಒಂದು ರೊಟೇಷನ್ ಆಗೋದಕ್ಕೆ 24 ಗಂಟೆ ಸಾಕು. ಅದೇ ಒಂದು ರೆವಲ್ಯೂಷನ್ ಆಗೋದಕ್ಕೆ 365 ದಿನ ಬೇಕು. ಅದೇ ವೀನಸ್ಗೆ ಒಂದು ರೊಟೇಷನ್ ಆಗೋದಕ್ಕೆ 243 ದಿನ ಬೇಕು. ಬಟ್ ರೆವಲ್ಯೂಷನ್ ಆಗೋದಕ್ಕೆ 225 ದಿನ ಸಾಕು. ಎಸ್, ವೀನಸ್ ಈ ರೀತಿ ಉಲ್ಟಾ ತಿರುಗ್ತಿರೋದ್ರಿಂದ ವೀನಸ್ ಮೇಲೆ ಒಂದು ವರ್ಷಕ್ಕಿಂತ ಒಂದು ದಿನನೇ ದೊಡ್ಡದು. ನಮ್ಮ ಸೋಲಾರ್ ಸಿಸ್ಟಮ್ ನ ಇನ್ನೊಂದು ವಿಚಿತ್ರ ಪ್ಲಾನೆಟ್ ಯಾವುದು ಅಂದ್ರೆ ಅದೇ ಯುರೇನಸ್. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದು 98 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಭೂಮಿ ಬುಗುರಿ ತಿರುಗ್ದಾಗ ಹೀಗೆ ತಿರುಗಿದ್ರೆ ಯುರೇನಸ್ ಗಾಡಿ ಟೈರ್ ತೆಗ್ದಾಗ ಹೀಗೆ ತಿರುಗುತ್ತೆ. ಆಸ್ ಯೂಶುವಲ್ ನ್ಯೂಟನ್ಸ್ ನ ಥರ್ಡ್ ಲಾ ಆಫ್ ಮೋಷನ್ ಪ್ರಕಾರ ಈ ರೀತಿ ಯುರೇನಸ್ ರೊಟೇಟ್ ಆಗೋದ್ರ ರಿಸಲ್ಟ್ ಏನು ಅಂದ್ರೆ ಯುರೇನಸ್ ಅಲ್ಲಿ ಹಗಲು ರಾತ್ರಿ ಸ್ವಲ್ಪ ಲೇಟಾಗಿ ಆಗುತ್ತೆ. ಭೂಮಿ ಮೇಲೆ ಹಗಲು ರಾತ್ರಿ ಆಗಕ್ಕೆ ಎಷ್ಟು ಟೈಮ್ ಬೇಕು? ಬೆಳಗ್ಗೆ 6 ಗಂಟೆಗೆ ಹಗಲಾದ್ರೆ ಸಂಜೆ 6 ಗಂಟೆ ಕತ್ಲಾಗುತ್ತೆ. ಸಂಜೆ 6 ಗಂಟೆ ಕತ್ಲಾದ್ರೆ ಬೆಳಗ್ಗೆ 6 ಗಂಟೆ ಹಗಲಾಗುತ್ತೆ. ಸೊ ಭೂಮಿ ಮೇಲೆ ಹಗಲು ರಾತ್ರಿ ಆಗಕ್ಕೆ 12 ಅವರ್ ಬೇಕು. ಬಟ್ ಯುರೇನಸ್ ಅಲ್ಲಿ 42 ವರ್ಷ ಬೇಕು. ಪಾಪ ಯುರೇನಸ್ ಅಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡೋರ್ ಗತಿ ಏನಾಗಬೇಕು? ಲೀಪ್ ಇಯರ್ ಅಂದ್ರೆ 4 ವರ್ಷಕ್ಕೊಂದ್ಸತಿ ಒಂದು ಎಕ್ಸ್ಟ್ರಾ ದಿನ ಬರುತ್ತೆ. ಆ ದಿನಾನೇ ಫೆಬ್ರವರಿ 29. ಇದನ್ನ ಎಲ್ಲ ಸ್ಕೂಲಲ್ಲೂ ಹೇಳ್ಕೊಟ್ಟಿರ್ತಾರೆ. ಬಟ್ ಈ ಲೀಪ್ ಇಯರ್ ಯಾಕೆ ಬರುತ್ತೆ ಅಂತ ಗೊತ್ತಾ? ಭೂಮಿ ಸೂರ್ಯನ ಸುತ್ತ ಒಂದು ರೆವಲ್ಯೂಷನ್ ಮಾಡೋದಕ್ಕೆ 365 ದಿನ ಬೇಕು. ಬಟ್ ಭೂಮಿ ಎಕ್ಸಾಕ್ಟ್ ಆಗಿ ತಗೊಳ್ಳೋ ಟೈಮ್ ಬಂದು 365 ಡೇಸ್ ಅಂಡ್ 6 hours. ಈ 6 hours ನ 4 years ಒನ್ಸ್ ಒನ್ ಎಕ್ಸ್ಟ್ರಾ ಡೇ ಆಗಿ ಕನ್ಸಿಡರ್ ಮಾಡಿ ಲೀಪ್ ಇಯರ್ಗೆ ಆ್ಯಡ್ ಮಾಡ್ತಾರೆ. ಓಕೆ, that's it for the video guys. Thanks for watching. Please consider subscribing. Bye bye.